ಸಮಥಿಂಗ್ ಬಿಗ್ ಇಸ್ ಕಮಿಂಗ್ ಗೈಸ್. ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಒಂದು ಪ್ಲಸ್ ಪಾಯಿಂಟ್ ಹೇಳಲ್ಲ ಗುರು, ನೀವು ಯಾವ ಕಡೆ ಹೋದ್ರೂ ಬೆಟ್ಟಗಳು ಸಿಗುತ್ತೆ. ಓ ಫಕ್, ನನ್ನ ಕಂಟೆಂಟ್ ನೋಡಿ ನನ್ನ ಕಂಟೆಂಟ್ ಇಷ್ಟ ಆಗಿ ನನ್ನನ್ನು ಫಾಲೋ ಮಾಡಿದ್ರೆ ನನಗೆ ಖುಷಿ, ಇಲ್ಲಾಂದ್ರೆ ನನಗೆ ಬೇಕಾಗಿಲ್ಲ ಆ ಫಾಲೋವರ್ಸ್. ನಮಸ್ಕಾರ ಗುರು, ಎಲ್ಲರೂ ಹೆಂಗಿದ್ದೀರಾ? ನಾನಂತೂ ಪಿಸ್ ಆಗಿದ್ದೀನಿ. ಸೊ ನೋಡ್ತಾ ಇರ್ಬೋದು ನಮ್ಮ ಲಿಯೋ ನಮ್ಮ ಮುಂದೆ ಇದ್ದಾನೆ. ಸೊ ಇದಕ್ಕೆ BMC ಏರ್ ಫಿಲ್ಟರ್ ಚೇಂಜ್ ಮಾಡಿದ್ಮೇಲೆ ನೀವೆಲ್ಲರೂ ನನ್ನ ಪ್ರೀವಿಯಸ್ ವೀಡಿಯೋಸ್ ನೋಡಿದರೆ ರೀಲ್ಸು, ಸೊ ಅದರಲ್ಲಿ BMC ಏರ್ ಫಿಲ್ಟರ್ ಇನ್ಸ್ಟಾಲ್ ಮಾಡಿಸಿದ್ದೆ. ಸೊ ಅದನ್ನು ಹಾಕ್ಬಿಟ್ಟು ಸ್ಟಾಕ್ ಸೈಲೆನ್ಸರಲ್ಲಿ ಮಾತ್ರ ಓಡಿಸಿದ್ದೆ, ಇವತ್ತರೆಗೂ ಓಡಿಸಿರಲಿಲ್ಲ ನಾನು ಆಕ್ರೋಬೋಯಿಕ್ ಹಾಕ್ಸ್ಕೊಂಡು. ಬಟ್ ನಿನ್ನೆ ನೈಟ್ ಚೇಂಜ್ ಮಾಡಿದೆ, ಇವತ್ತು ವೀಡಿಯೋ ಮಾಡೋಣ ಅಂದ್ಬಿಟ್ಟು, ಹೆಂಗಿರುತ್ತೆ ಪರ್ಫಾರ್ಮೆನ್ಸ್ ಹೆಂಗಿರುತ್ತೆ ಅಂತ ಚೆಕ್ ಮಾಡೋಣ ಅಂದ್ಬಿಟ್ಟು. ಸೊ ಅದಕ್ಕೋಸ್ಕರ ಎತ್ಕೊಂಡ್ಬಂದಿದ್ದೀನಿ. ಸೊ ನೋಡ್ತಾ ಇರ್ಬೋದು NS7 ಹೈವೇಗೆ ಎತ್ಕೊಂಡ್ಬಂದ್ಬಿಟ್ಟಿದ್ದೀನಿ. ಸೊ ಆ್ಯಕ್ಚುಲಿ ನಾನು ಮನೆ ಹತ್ರದಿಂದ ವೀಡಿಯೋ ಮಾಡೋಣ ಅಂದ್ಕೊಂಡೆ, ಬಟ್ ಅಲ್ಲಿ ನಾನು ನಾರ್ಮಲ್ ಯೂಶ್ವಲ್ ಆಗಿ ತೆಗಿಯೋಕ್ಕಿಂತ ಮುಂಚೆ ಕೋಲ್ಡ್ ಸ್ಟಾರ್ಟ್ ಮಾಡ್ತೀನಲ್ವ. ಸೊ ಇದರಲ್ಲಿ ಕೋಲ್ಡ್ ಸ್ಟಾರ್ಟ್ ಮಾಡಿದೆ, ನಮ್ಮಮ್ಮ ಓ ಅಂತ ಇದ್ರು, ಇವತ್ತು ಹೋಗ್ಬೇಡ ಆಚೆ ಪೊಲೀಸರು ಇರ್ತಾರೆ ಹಂಗೆ ಹಿಂಗೆ ಅಂತ. ಬಟ್ ನಾವು ಗೊತ್ತಲ್ಲ ಆ ಥರದಕ್ಕೆಲ್ಲ ತಲೆಗೆ ಎಡ್ಸ್ಕೊಳ್ಳಲ್ಲ ಜಾಸ್ತಿ. ಸೊ ಅದಕ್ಕೋಸ್ಕರ ಅಲ್ಲಿ ವೀಡಿಯೋ ಮಾಡಲಿಲ್ಲ. ಸೊ ಇಲ್ಲಿಗೆ ತೊಗೊಂಬಂದು ಇಲ್ಲಿಂದ ವೀಡಿಯೋ ಮಾಡ್ತಾಯಿದ್ದೀನಿ. BMC ಏರ್ ಫಿಲ್ಟರ್ದು ಜಾಸ್ತಿ ಜನ ಕೇಳ್ತಾ ಇದ್ರು ಪ್ರೈಸ್ ಎಷ್ಟಾಯಿತು ಅಂದ್ಬಿಟ್ಟು. ಸೊ ಅದರದ್ದು ಬಂದು ಅಪ್ರಾಕ್ಸ್ 6 ಪಾಯಿಂಟ್ ಸಮಥಿಂಗ್ ಏನೋ ಬಿತ್ತು ಗುರು, ನಾನು ಮರ್ತೋಗ್ಬಿಟ್ಟಿದ್ದೀನಿ. 6.2ನೋ 6.3ನೋ ಬಿತ್ತು. ಸೊ 6200 6300 ರೂಪಾಯಿ ಬಿತ್ತು ಅದಷ್ಟೇ. ಸೊ ಅದನ್ನು ಇನ್ಸ್ಟಾಲ್ ಮಾಡ್ಸೋಕ್ಕೆಲ್ಲ ಒಂದು 6.5 ಅಂದ್ಕೊಳ್ಳಿ ಟೋಟಲ್ ಓವರಾಲು. ಸೊ 6.5ಕ್ಕೆ BMC ಏರ್ ಫಿಲ್ಟರು. ಸೊ ಇದ್ರದ್ದು ಪರ್ಫಾರ್ಮೆನ್ಸ್ ಮಾತ್ರ ಲಿಟ್ರಲಿ ನನಗೆ ಐ ಆಮ್ ಲೈಕ್ ವೆರಿ ಕ್ಯೂರಿಯಸ್. ಸೊ ಚೆಕ್ ಮಾಡಿಬಿಡೋಣ ಬನ್ನಿ. ಫಸ್ಟು ಸೌಂಡ್ ಮಾತ್ರ ಅಲ್ಟಿಮೇಟಾಗಿ ಬರ್ತೈತೆ ಗುರು, ಸೀರಿಯಸ್ಲಿ ನೋಡ್ತಾ ಇರ್ಬೋದು, ಚೆಕ್ ಮಾಡಿ ಸೌಂಡು. ಬಾ ಕಿವಿಗಳು ಕಿತ್ತೋಗುತ್ತೆ ಗುರು. ಏನೈತೆ ಗುರು ಸೌಂಡು, ಇದೇನು ಗುರು, ಆವತ್ತು ಅಲ್ಲಿಂದ ಇಲ್ಲಿಗೆ ಹಾಕಿದ್ರು, ಇದನ್ನು ಸಿಂಗಲ್ ರೋಡ್ ಮಾಡಿಬಿಟ್ಟಿದ್ರು, ಒನ್ ವೇ ಮಾಡಿದ್ರು. ಇವತ್ತು ಅಲ್ಲಿ ಇಲ್ಲಿಂದ ಅಯ್ಯೋ ಪೊಲೀಸವರು ದಾವಡ ಭಯ ಏನಿಲ್ಲ ಅಂದ್ಕೊಳ್ರಿ. ನಾನು ಇದನ್ನೇನು ಹಾಕಿಲ್ಲ ಬರ್ಪೇಟು, ಬಟ್ ಸಿಗಾಕೊಂಡ್ರೆ ಮಾತ್ರ ಹುಜ್ಜಾಗ್ತಾರೆ. ಮಳೆ ಬೀಳೋ ಥರನೂ ಐತೆ, ಬಟ್ ಮಳೆ ಬೀಳೋ ಥರ ಐತೆ ಅಂದ್ಬಿಟ್ಟೆ ಬಂದೆ ಆ್ಯಕ್ಚುಲಿ. ಬಟ್ ಭಯ ಏನು ಅಂದರೆ ಮಳೆ ಬೀಳಬಾರ್ದು, ಮಳೆ ಬಿತ್ತು ಅಂದರೆ ಅವನ ಅಜ್ಜಿ ಹಿಂದೆಗಡೆ ನಾನು ಮಡ್ ಫ್ಲಾಪ್ ಬೇರೆ ಹಾಕಿಲ್ಲ, ಅದೆಲ್ಲ ಕಿತ್ಕೊಂಡು ಬಂದ್ಬಿಡುತ್ತೆ. ಥ್ರಾಟಲ್ ರೆಸ್ಪಾನ್ಸ್ ಹೆಂಗಿದೆ ಗೊತ್ತಾ, ಲಿಟ್ರಲಿ ನಂದು ಈ ಥರ ಥ್ರಾಟಲ್ ರೆಸ್ಪಾನ್ಸ್ ಇರಲಿಲ್ಲ ಪ್ರೀವಿಯಸ್ ಆಗಿ. ಬಟ್ ಇವಾಗ ಮಾತ್ರ ಥ್ರಾಟಲ್ ರೆಸ್ಪಾನ್ಸ್ ಸಕ್ಕದಾಗಿದೆ. ಏರ್ ಫ್ರೀ ಫ್ಲೋ ಆಗ್ತಾ ಇದೆ ಅಲ್ಲ, ಸೊ ಈ ಕಡೆ ಇಂಜಿನಿಂದ ಏರ್ ಫಿಲ್ಟ್ರೂ ಫ್ರೀ ಫ್ಲೋ ಇದೆ. ಸೊ ಈ ಕಡೆಯಿಂದ ಸೈಲೆನ್ಸರ್ ಕೂಡ ಫ್ರೀ ಫ್ಲೋ ಇದೆ. ಸೊ ಎರಡೂ ಫ್ರೀ ಫ್ಲೋ ಸಕ್ಕದಾಗಿ ಹೊಡಿತಾ ಇದೆ ಥ್ರಾಟಲ್ ರೆಸ್ಪಾನ್ಸ್ ಮಾತ್ರ. ಪೊಲೀಸ್ ಏನು ಇವತ್ತು ಈ ರೇಂಜ್ಗೆ ಅವರು ಪೊಲೀಸ್ ಅವರು, ಯಪ್ಪ ದೇವ್ರೆ. ಇವತ್ತು ನಾವು ಆವುಲ್ ಬೆಟ್ಟ ರೋಡ್ಗೆ ಹೋಗ್ತಾ ಇದ್ದೀವಿ, ಬಟ್ ಟಾಪ್ ಹೋಗಲ್ಲ, ಇಲ್ಲೇ ಹೋಗ್ಬಿಟ್ಟು ಬಂದ್ಬಿಡ್ತೀನಿ. ರೋಡ್ಸ್ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಅಷ್ಟೇ. ಈ ರೋಡು ಮತ್ತು ಕೇತನಹಳ್ಳಿ ಫಾಲ್ಸ್ಗೆ ಹೋಗೋ ರೋಡ್ ಇರುತ್ತೆ ನೋಡಿ, ಆ ರೋಡಲ್ಲಿ ಹೋಗ್ಬೇಕು. ನೀವು ಈಶಾ ಫೌಂಡೇಶನ್ ಬಿಟ್ಟು ಇನ್ನು ಸ್ವಲ್ಪ ಮುಂದೆ ಹಂಗೆ ಹೋದ್ರೆ ರೋಡ್ ಸಿಗುತ್ತೆ. ಅಬ್ಬಾ ಏನೈತೆ ಅಂದರೆ ನೋಡಿ, ಈ ಥರ ಲೀನ್ ಮಾಡ್ಕೊಂಡು ಹೋಗ್ಬೋದು. ಏನು ಚಂದ ಗುರು ನಮ್ಮ ಚಿಕ್ಕಬಳ್ಳಾಪುರ. ರೇಸ್ ಟೈರ್ ಹಾಕ್ಸಿದ್ಮೇಲಂತೂ ಒಂದು ರೇಂಜಲ್ಲಿ ಲೀನ್ ಮಾಡ್ತೀನಿ ಗುರು. ನಜ್ಜಿ ಕಾಲುಗಳು ಟಚ್ ಆಗೋಗ್ಬಿಡ್ತಾ ಇದೆ ನಂದು, ಆ ರೇಂಜಾಗಿ ಲೀನ್ ಮಾಡ್ತಾ ಇದ್ದೀನಿ ನಾನು. ಚೆನ್ನಾಗೈತಲ್ಲ. ಇವತ್ತು ಆಫ್ ರೋಡ್ ಮಾಡೋಣ ಬನ್ನಿ, ನಮ್ಮ ಲಿಯೋದು ಆಫ್ ರೋಡಿಂಗ್ ಸ್ಕಿಲ್ಸ್ ನೋಡೋಣ. ದೇವ್ರೆ, ಯಾವುದು ಮಳೆ ಗಾಜಿನ ಚೂರು ಕುಚ್ಕೊಳ್ದಿರೋ ಥರ ನೋಡಿ ಸ್ವಾಮಿ.
ಓಹೋ ಬರೀ ಗಾಜಿನ ಚೂರುಗಳೇ ಅವಲ್ಲಪ್ಪ ಇಲ್ಲಿ. ಸೈಕಾಗೈತಲ್ಲ ಪ್ಲೇಸ್, ಒಂಥರ ಮಸ್ತಾಗೈತೆ. ಎಕ್ಸಾಸ್ಟ್ ನೋಟ್, ಇಯರ್ಗ್ಯಾಸಮ್, ಪ್ಯೂರ್ ಇಯರ್ಗ್ಯಾಸಮ್. ಏನೈತೆ ಗುರು, ಪಾಪ ಚಿಂದಿ ನೋಡಿ. ರೈಡರ್ಸು ಯಾವತ್ತಾದರೂ ಕರೆಕ್ಟಾಗಿ ಕಂಪ್ಲೀಟಾಗಿ ನೆನಪಿಟ್ಕೊಳ್ಳಿ. ನೋಡಿ, ಈ ಎಡ್ಜ್ವರೆಗೂ ನಿಮ್ದೇನಾದರೂ ಫುಲ್ಲು ಬ್ಲ್ಯಾಕ್ ಆಗಿದೆ ಗಾಡಿದು ಟಯರ್ಸ್ ಅಂದರೆ, ನೋಡಿ ಈ ಎಡ್ಜ್ವರೆಗೂ ಕಂಪ್ಲೀಟಾಗಿ ನೀವು ಥ್ರಿಲ್ ಮಾಡಿದ್ದೀರಾ, ಆ ಗಾಡಿಯಲ್ಲಿ ಮಜಾ ಮಾಡಿದ್ದೀರಾ ಅಂತ ಅರ್ಥ. ನೋಡಿ ಕರೆಕ್ಟಾಗಿ ನೋಡಿ, ಈ ಎಡ್ಜ್ವರೆಗೂ ಇಲ್ಲಿವರೆಗೂ ನಾನು ಲೀನ್ ಮಾಡಿರೋದು ಆ್ಯಕ್ಚುಲಿ ಕರೆಕ್ಟಾಗಿ ಪರ್ಫೆಕ್ಟಾಗಿ. ಸೊ ಆ ರೇಂಜ್ವರೆಗೂ ಲೀನ್ ಮಾಡಿದ್ದೀನಿ. ಆ್ಯಕ್ಚುಲಿ ಮೊನ್ನೆ ಒಂದು ರೀಸೆಂಟಾಗಿ ನೋಡಿದೆ, ನಾನು ಕೇಳಕ್ಕೆ ಹೋಗಿದ್ದಾಗ ಮುನ್ನಾರಿಂದ ಬರೋವಾಗ ಈವರೆಗೂ ಬಂದಿತ್ತು ಗುರು. ನಾನಂತೂ ಕಂಗಾಲಾಗ್ಬಿಟ್ಟಿದ್ದೆ, ಆ ರೇಂಜ್ವರೆಗೂ ಲೀನ್ ಮಾಡಿದ್ದೀನಿ ಅಂತ ನನಗೆ ನಂಬೋಕ್ಕಾಗಲಿಲ್ಲ. ಸಕ್ಕ ಥ್ರಿಲ್ಲಿಂಗ್ ಆಗಿತ್ತು. ಮುನ್ನಾರ್ ರೋಡ್ಸ್ ಮಾತ್ರ ಲಿಟ್ರಲಿ ಹೇಳ್ತಾ ಇದ್ದೀನಿ ಗುರು, ಏನು ಮಸ್ತಾಗಿತ್ತು ಗೊತ್ತಾ ಗೈಸ್. ನೀವು ಜಾಸ್ತಿ ಜನ ಡೌಟ್ಸ್ ಕೇಳ್ತಾ ಇದ್ರಿ, ಲೈಕ್ ಪರ್ಫಾರ್ಮೆನ್ಸ್ ಮಾಡಿಫಿಕೇಷನ್ಸ್ ಏನೇನು ಮಾಡಿಸೋದು MT-15 ಅಂದ್ಬಿಟ್ಟು. ಸೊ ನೋಡಿ ಹೇಳ್ತೀನಿ. ಸೊ ನಿಮಗೆ ಮಾಡಿಫಿಕೇಷನ್ಸಲ್ಲಿ 2 ಟೈಪ್ಸ್ ಬರುತ್ತೆ. ಒಂದು ಲೀಗಲ್ ಮಾಡಿಫಿಕೇಷನು, ಇನ್ನೊಂದು ಇಲ್ಲೀಗಲ್ ಮಾಡಿಫಿಕೇಷನ್ಸು. ಇಲ್ಲೀಗಲ್ ಮಾಡಿಫಿಕೇಷನ್ ಅಂದರೆ ನಿಮಗೆ ಮೋಸ್ಟ್ಲಿ ಬರೋದು ಮೇನ್ಲಿ ಎಕ್ಸಾಸ್ಟು. ಸೊ ಇಲ್ಲೀಗಲಲ್ಲಿ ಅದೊಂದೇ ಜಾಸ್ತಿ ಆ್ಯಕ್ಚುಲಿ ಲೈಕ್ ನಾವು ನೋಡೋಕ್ಕೆ ಬರೋದು. ಸೊ ಲೀಗಲ್ ಮಾಡಿಫಿಕೇಷನ್ಸಲ್ಲಿ ನಿಮಗೆ ಪರ್ಫಾರ್ಮೆನ್ಸ್ ಮಾಡಿಫಿಕೇಷನ್ಸ್ ಅಂತ ಹೇಳಬೇಕು ಅಂದರೆ ನಿಮ್ಗೆ MT-15 ಮೇನ್ಲಿ MT-15 ಪರ್ಫಾರ್ಮೆನ್ಸ್ ಏರ್ ಫಿಲ್ಟರ್ನ ಚೇಂಜ್ ಮಾಡಿಸಿ. ಬಿಕಾಸ್ ನಿಮ್ಮದು ಸ್ಟಾಕ್ ಏರ್ ಫಿಲ್ಟರ್ ಏನಿರುತ್ತೆ ಫ್ರೀ ಫ್ಲೋ ಕೊಡಲ್ಲ ನಿಮ್ಮ ಬೈಕ್ಗೆ. ಸೊ ನಿಮಗೆ ನೀವೇನಾದರೂ ಪರ್ಫಾರ್ಮೆನ್ಸ್ ಏರ್ ಫಿಲ್ಟರು BMC ಇಲ್ಲ KNN ಯಾವುದಾದ್ರೂ ಹಾಕಿದ್ರೆ, ಸೊ ಆವಾಗ ನಿಮಗೆ ಥ್ರಾಟಲ್ ರೆಸ್ಪಾನ್ಸು ಸಕ್ಕದಾಗಿ ಬರುತ್ತೆ. ಬಿಕಾಸ್ ನಿಮಗೆ ಫ್ರೀ ಫ್ಲೋ ಇರುತ್ತೆ ಏರು. ಸೊ ಅದಾದಮೇಲೆ ನಿಮಗೆ ಪರ್ಫಾರ್ಮೆನ್ಸ್ ಅಂದರೆ ಲೈಕ್ ಜಾಸ್ತಿ ಸ್ಪೀಡ್ ಹೋಗಬೇಕು ಗುರು ನಮ್ದು MT. ಅದ್ರದ್ದು ಫುಲ್ ಪೊಟೆನ್ಷಿಯಲ್ ಎಲ್ಲ ತೆಗೆದು ಬಿಸಾಕಬೇಕು ಅಂದರೆ ಪವರ್ಟ್ರಾನಿಕ್ ಇನ್ಸ್ಟಾಲ್ ಮಾಡಿಸಿ. ಸೊ ಅದು ಬಂದು ನಿಮಗೆ ಅರೌಂಡ್ 20,000 ಏನೋ ಆಗುತ್ತೆ. ಪವರ್ಟ್ರಾನಿಕ್ ಹಾಕ್ಸೋರು ಅಂದರೆ ECU ಟ್ಯೂನಿಂಗ್ ಮಾಡಿಸ್ಬೇಕಾಗುತ್ತೆ. ಸೊ ಅದು ಬಿಟ್ಟು ನಿಮ್ಗೆ ಇನ್ನೂ ಒಂದು ಸ್ವಲ್ಪ ಮಾಡಿಫಿಕೇಷನ್ಸ್ ಏನಾದರೂ ಬೇಕು ಅಂದರೆ ಹಿಂದೆಗಡೆ MT-15 ಸ್ಟಾಕ್ ಚೈನ್ ಸ್ಪಾಕೆಟ್ ಏನು ಬರುತ್ತೆ. ಸೊ ಮುಂದೆಗಡೆ 14 ಟೀತ್ ಬರುತ್ತೆ, ಹಿಂದೆಗಡೆ 52 ಟೀತ್ ಬರುತ್ತೆ. ಸೊ ಬಟ್ ನಮ್ಮ ಗಾಡಿಯಲ್ಲಿ ನಾನು ಇನ್ಸ್ಟಾಲ್ ಮಾಡಿಸಿರೋದು R15. ಮುಂದೆಗಡೆ ಸೇಮ್ ಇರುತ್ತೆ, ಬಟ್ ಹಿಂದೆಗಡೆ ಮಾತ್ರ 48 ಟೀತ್ ಬರುತ್ತೆ. ಸೊ 1 or 2 ಲೈಕ್ ಚೈನ್ ಲಿಂಕ್ ಲಾಕ್ಸ್ ಕೂಡ ಕಡಿಮೆ ಆಗುತ್ತೆ. ಸೊ ಅದನ್ನು ಹಾಕ್ಸಿದ್ದೀನಿ. ಸೊ ಇದನ್ನು ಹಾಕ್ಸೋದ್ರಿಂದ ನಿಮಗೆ ಏನು ಬೆನಿಫಿಟ್ ಆಗುತ್ತೆ ಅಂದರೆ, ನಿಮಗೆ ಇನಿಷಿಯಲಲ್ಲಿ ಒಂದು ರೇಂಜಲ್ಲಿ ಪಿಕಪ್ ಕಡಿಮೆ ಆಗುತ್ತೆ, ಬಟ್ ನಿಮಗೆ ಟಾಪ್ ಎಂಡ್ ಸಕ್ಕದಾಗಿ ಹೊಡೆಯುತ್ತೆ ಗುರು. ಬಿಕಾಸ್ ಇವಾಗ ಇದು ಬಂದು ನೇಕೆಡ್ ಬೈಕು. ಸೊ ಇದು ಟಾಪ್ ಎಂಡ್ ಎಲ್ಲ ಹೊಡೆಯಲ್ಲ. ಮೇನ್ಲಿ ಇದು SOHC ಇಂಜಿನು. SOHC ಇಂಜಿನ್ ಅಂದರೆ ಸಿಂಗಲ್ ಓವರ್ ಹೆಡ್ ಕ್ರ್ಯಾಂಕ್ ಶಾಫ್ಟ್ ಅಂದ್ಬಿಟ್ಟು. ಸೊ ಅದರಲ್ಲಿ ಏನು ಅಂದರೆ ನಿಮಗೆ ಇನಿಷಿಯಲ್ಲು ಸಕ್ಕದಾಗಿ ಪವರ್ ಕೊಡುತ್ತೆ, ಬಟ್ ಟಾಪ್ ಎಂಡು ಸಕ್ಕತ್ ಪವರ್ ಕೊಡಲ್ಲ. ಸೊ DOHC. ಸೊ ಇವಾಗ ನಿಮ್ಗೆ R15 ನೋಡಿದ್ರೆ ನಿಮ್ಗೆ R15 DOHC ಇಂಜಿನ್ ಇರೋದು. ಸೊ ಅದು ಬಂದು ಇನಿಷಿಯಲಲ್ಲಿ ಓಕೆ ರೇಂಜಲ್ಲಿ ಇರುತ್ತೆ, ಬಟ್ ಟಾಪ್ ಎಂಡ್ ಮಾತ್ರ ಸರಿಯಾಗಿ ಹೊಡೆಯುತ್ತೆ ಟಾಪ್ ಗೇರ್ಸಲ್ಲಿ. ಸೊ 5th 6th ಮಾತ್ರ ಸಕ್ಕದಾಗಿ ಇದ್ಕೊಂಡು ಹೊಡೆಯುತ್ತೆ. ಸೊ ಅದಕ್ಕೋಸ್ಕರ ನಾವು ಇಂಜಿನನ್ನು ಚೇಂಜ್ ಮಾಡ್ಸೋಕ್ಕಾಗಲ್ಲ SOHCಯಿಂದ DOHCಗೆ. ಸೊ ಅದಕ್ಕೋಸ್ಕರ ನಾನು ಚೈನ್ ಸ್ಪ್ರಾಕೆಟ್ ಚೇಂಜ್ ಮಾಡಿಸಿದೆ. ಸೊ ಇದರಿಂದ ನಿಮಗೆ ಥ್ರಾಟಲ್ ರೆಸ್ಪಾನ್ಸ್ ಕೂಡ ಚೆನ್ನಾಗಿರುತ್ತೆ ಆ್ಯಂಡ್ ಟಾಪ್ ಎಂಡ್ ಕೂಡ ಚೆನ್ನಾಗಿ ಹೊಡೆಯುತ್ತೆ. ಓಕೆನಾ. ಸೊ ಜಾಸ್ತಿ ಜನ ಕೇಳ್ತಾ ಇದ್ರಿ ಟಾಪ್ ಎಂಡ್ ಜಾಸ್ತಿ ಹೊಡೆಯೋಕ್ಕಾಗ್ತಾಯಿಲ್ಲ ನಮ್ಮ ಬೈಕಲ್ಲಿ ಅಂದ್ಬಿಟ್ಟು. ಸೊ ಇದೊಂದಿದೆ ನೋಡಿ. ಸೊ ಇದಾದಮೇಲೆ ಗುರು ನಿಮಗೆ ಸ್ಪಾರ್ಕ್ ಪ್ಲಗ್ ಏನಿದೆ, ಸ್ಪಾರ್ಕ್ ಪ್ಲಗ್ ಬಂದ್ಬಿಟ್ಟು ಇರೇಡಿಯಮ್ ಸ್ಪಾರ್ಕ್ ಪ್ಲಗ್ ಅಂತ ಬರುತ್ತೆ. NGK ಕಂಪ್ನಿದು, ಇಲ್ಲಾಂದರೆ ಬೇರೆ ಕಂಪ್ನೀಸ್ ಇದ್ದಾವೆ, ಬಟ್ NGK ಇಸ್ ದ ಬೆಸ್ಟ್ ಅಂತ ಮಾರ್ಕೆಟಲ್ಲಿರೋದು. ಸೊ ಆ ಇರೇಡಿಯಮ್ ಸ್ಪಾರ್ಕ್ ಪ್ಲಗ್ನ ಸೊ ನೀವು ಇನ್ಸ್ಟಾಲ್ ಮಾಡಿಸಿ. ಸೊ ನಿಮಗೆ ಅದ್ರದ್ದು ಸಖತ್ ಪರ್ಫಾರ್ಮೆನ್ಸ್ ಅಂದರೆ ಸಖತ್ ಪರ್ಫಾರ್ಮೆನ್ಸ್ ಕೊಡುತ್ತೆ. ಸಖತ್ ಒಳ್ಳೆ ರಿವ್ಯೂಸ್ ಇದೆ ಅದ್ರ ಮೇಲೆಲ್ಲ. ಅದಾದಮೇಲೆ ಇನ್ನೇನಿದೆ ಗುರು, ನಮ್ಮ ಬೈಕ್ ಮಾತ್ರ ಚಿಂದಿ ಚಿತ್ರಾನ್ನ ಬುಂದಿ ಮೊಸರನ್ನ ಅನ್ನೋ ರೇಂಜಿಗೆ ಇರುತ್ತೆ. ಇನ್ಯಾವುದೂ ಬೇಕಾಗಿಲ್ಲ ನನ್ನನ್ನು ಕೇಳಿದ್ರೆ. ಸೊ ಅಷ್ಟೇ. ನಾನು ಇವಾಗ ಹೇಳಿದ್ರಲ್ಲಿ ನಾನು ಎಲ್ಲ ಮಾಡಿಫಿಕೇಷನ್ಸ್ ಮಾಡಿಸಿದ್ದೀನಿ, ಬಟ್ ಪವರ್ಟ್ರಾನಿಕ್ ಮತ್ತು ಇರೇಡಿಯಮ್ ಸ್ಪಾರ್ಕ್ ಪ್ಲಗ್ ಚೇಂಜ್ ಮಾಡಿಸಿಲ್ಲ. ಇರೇಡಿಯಮ್ ಸ್ಪಾರ್ಕ್ ಪ್ಲಗ್ ತರಿಸ್ಬೇಕು ಆ್ಯಕ್ಚುಲಿ. ಸೊ ಆರ್ಡ್ರ್ ಮಾಡಬೇಕು. ಸೊ ಅದೊಂದು ಆರ್ಡ್ರ್ ಮಾಡಿ ಅದನ್ನು ಇನ್ಸ್ಟಾಲ್ ಮಾಡಿಸ್ಬೇಕು. ಸೊ ಅದನ್ನು ಬಿಟ್ಟರೆ ಪವರ್ಟ್ರಾನಿಕ್ ಇದಕ್ಕೆ ನಾನು ಹಾಕ್ಸೋ ಪ್ಲ್ಯಾನ್ ಇತ್ತು ಆ್ಯಕ್ಚುಲಿ, ಬಟ್ ನಾನು ಪ್ಲ್ಯಾನ್ ಬೇಡ ಅಂತ ಅಂದ್ಬಿಟ್ಟು ಲೈಕ್ ಪವರ್ಟ್ರಾನಿಕ್ ಹಾಕ್ಸ್ತಾ ಇಲ್ಲ. ಸೊ ಇದನ್ನು ಒನ್ ಆಫ್ ಒನ್ ಇನ್ ಕರ್ನಾಟಕ ಅಂತ ಮಾಡೋಣ ಅಂದ್ಕೊಂಡಿದ್ದೆ, ಬಟ್ MT-15 ಬೇಡ. ಸೊ ಇನ್ನೊಂದು ಬೈಕ್ನ ತರೋ ಪ್ಲ್ಯಾನ್ ಇದೆ, ಬಟ್ ಇವಾಗೇ ಸದ್ಯಕ್ಕೆ ತರೋ ಪ್ಲ್ಯಾನ್ ಇಲ್ಲ. ಸೊ ಬಜೆಟ್ ಕೂಡ ಇಲ್ಲ. ಸೊ ಅದಕ್ಕೋಸ್ಕರ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಅಲ್ಲಿವರೆಗೂ ಸ್ವಲ್ಪ ಬೀಸ್ಟ್ನ ಹಿಂಗೆ ಬಿಟ್ಟಿರೋಣ. ಸೊ ನೆಕ್ಸ್ಟ್ ಬೀಸ್ಟ್ ಒಂದು ತೊಗೊಂಬರ್ತೀನಿ. ಸೊ ಅದಕ್ಕೆ ನೆಕ್ಸ್ಟ್ ಲೆವೆಲ್ ಮಾಡಿಫಿಕೇಷನ್ಸ್ ಮಾಡಿಸಿ ಒನ್ ಆಫ್ ಒನ್ ಇನ್ ಕರ್ನಾಟಕ ಆರ್ ಇಂಡಿಯಾ
ಮಾಡೋ ಪ್ಲ್ಯಾನ್ ಇದೆ. ಸಮಥಿಂಗ್ ಬಿಗ್ ಈಸ್ ಕಮಿಂಗ್ ಗೈಸ್. ಎಲ್ಲರಿಗೂ ಒಂದೇ ಹೇಳ್ತೀನಿ ನಾನು, ನೀವು ಏನೇ ಒಂದು ಇನ್ಸ್ಟಾಲ್ ಮಾಡಿಸಿ ನಿಮ್ಮ ಬೈಕಲ್ಲಿ, ಒಂದು ₹1000 ಜಾಸ್ತಿ ಆದರೂ ಪರವಾಗಿಲ್ಲ, ಪಕ್ಕಾ ಬ್ರ್ಯಾಂಡೆಡ್ ಹಾಕ್ಸಿ. ಲೋಕಲ್ ಮಾತ್ರ ಹೋಗ್ಬೇಡಿ. ಒಂದು ₹500 ₹1000 ಮಕ ನೋಡೋಕೆ ಹೋಗ್ಬಿಟ್ಟು ಜಾಸ್ತಿ ರಿಗ್ರೆಟ್ ಆಗ್ತೀರಾ. ಯಾವತ್ತೇ ಆಗಲಿ ರಿಗ್ರೆಟ್ ಫೀಲಿಂಗ್ ಮಾತ್ರ ಇಟ್ಕೊಂಬಿಡಿ ನಿಮ್ಮ ಲೈಫಲ್ಲಿ. ಬಿಕಾಸ್ ನಾನು ನೋಡಿದ್ದೀನಿ ಜಾಸ್ತಿ ಜನನ ಲೈಕ್ ಒಂದು ₹500 ₹1000 ಹಿಂದೆ ಮುಂದೆ ಮಕ ನೋಡ್ಬಿಟ್ಟು ಆಮೇಲೆ ಗಾಡಿಯಲ್ಲಿ ಇಲ್ದಿರೋ ಪ್ರಾಬ್ಲಮ್ಸ್ ಎಲ್ಲ ತರಿಸ್ಕೊಂಡಿದ್ದಾರೆ. ಸೊ ನಾನು ಎಲ್ಲರಿಗೂ ಅದೇ ಹೇಳೋದು, ಸೊ ಇಲ್ದಿರೋ ಪ್ರಾಬ್ಲಮ್ಸ್ ಎಲ್ಲ ತರಿಸ್ಕೊಂಬಿಡಿ. ಏನು ಹಾಕ್ಸ್ತಾ ಇದ್ದೀರೋ ಪ್ರಾಪರ್ ಕಂಪ್ನಿದು ಹಾಕ್ಸಿ, ಪ್ರಾಪರ್ ಒರಿಜಿನಲ್ ಕಂಪ್ನಿದು ಹಾಕ್ಸಿ, ಇಲ್ಲಾಂದರೆ ಹಾಕ್ಸೋಕ್ಕೆ ಹೋಗ್ಬಿಡಿ. ಅಷ್ಟೇ ಹೇಳೋದು ನಾನು. ನಿಮ್ಮ MT-15ನ ನೀವು ಪರ್ಫಾರ್ಮೆನ್ಸ್ ಮಾಡಿಫಿಕೇಷನ್ಸ್ ಮಾಡಿಸ್ಬೇಕು, MT-15 ಫುಲ್ ಪೊಟೆನ್ಷಿಯಲ್ನ ತೆಗಿಬೇಕು ಅಂದರೆ ನಾನು ಇವಾಗ ಹೇಳಿದ್ದು ಮಾಡಿಫಿಕೇಷನ್ಸ್ನ ಮಾಡಿಸಿ, ಮೇಯ್ನ್ಲಿ 4 ಮಾಡಿಸಿ. ಒಂದು ಬಂದ್ಬಿಟ್ಟು ಪವರ್ಟ್ರಾನಿಕ್ಕು, BMC ಏರ್ ಫಿಲ್ಟರು, ಇರೇಡಿಯಮ್ ಸ್ಪಾರ್ಕ್ ಪ್ಲಗ್ಗು ಮತ್ತು ಚೈನ್ ಸ್ಪ್ರಾಕೆಟು, ಈ 4 ಮಾಡಿಸಿ. ಇಫ್ ಇನ್ ಕೇಸ್ ನಿಮಗೆ ಪ್ರಾಬ್ಲಮ್ ಇಲ್ಲ, ಲೈಕ್ ಕಾಪ್ಸಿಂದ ಸ್ವಲ್ಪ ದೂರ ಓಡಾಡ್ತೀವಿ ಅಂತಂದರೆ ಎಕ್ಸಾಸ್ಟ್ ಚೇಂಜ್ ಮಾಡಿಸಿ. ಈ 5 ನೀವೇನಾದರೂ ಮಾಡಿಸಿದ್ದೀರಾ ಅಂದರೆ ನಿಮ್ಮ MT-15 ಫುಲ್ ಪೊಟೆನ್ಷಿಯಲ್ ತೆಗಿಬೋದು ಗುರು ಆಚೆಗೆ. ಏನಾದರೂ ಇದ್ದರೆ ಮಾಡಿಫಿಕೇಷನ್ಸ್ ಬಗ್ಗೆ ಅದೇನಾದರೂ ಇದ್ದರೆ ನನ್ನನ್ನು ಕಾಂಟ್ಯಾಕ್ಟ್ ಮಾಡಿ. ಲೈಕ್ ನನಗೆ ಗೊತ್ತಿರೋ ನಾಲೆಜ್ನ ಶೇರ್ ಮಾಡ್ಕೊತೀನಿ. ಬೇರೆಯವ್ರ ಇಗ್ನೋರ್ ಮಾಡೋ ಸೀನ್ಸ್ ಎಲ್ಲ ನನ್ನ ಹತ್ರ ಇರಲ್ಲ. ಬಿಕಾಸ್ ಇವತ್ತಿಗೆ ಜಾಸ್ತಿ ಅಂದರೆ ಜಾಸ್ತಿ ಜನ ನನ್ನ ಕಾಂಟ್ಯಾಕ್ಟ್ ಮಾಡಿದ್ದಾರೆ ಇನ್ಸ್ಟಾಗ್ರಾಮಲ್ಲಿ. ಲಿಟ್ರಲಿ ನನಗೆ ಖುಷಿ ಆಗುತ್ತೆ ಆ್ಯಕ್ಚುಲಿ. ನಾನು ಬೈಕ್ ತೊಗೊಳಕ್ಕಿಂತ ಮುಂಚೆ, ಪರ್ಟಿಕ್ಯುಲರಾಗಿ ಈ ಬೈಕ್ ತೊಗೊಳಕ್ಕಿಂತ ಮುಂಚೆ ನನಗೆ 0% ನಾಲೆಜ್ ಆನ್ ದ ಬೈಕ್ಸ್. 0% ನಾಲೆಜ್ ಆನ್ ದ ಬೈಕ್ಸ್. ಈ ಬೈಕ್ನ ತೊಗೊಂಡ್ಮೇಲೆ ನಾನು ಎಲ್ಲ ನಾಲೆಜ್ನ ಗೇನ್ ಮಾಡ್ಕೊಂಡಿದ್ದು. ಸೊ ಈ ಬೈಕ್ನ ತೊಗೊಂಡ್ಮೇಲೆ ನಂಗೆ ಸಕ್ಕ ಡೌಟ್ಸ್ ಇತ್ತು ಗುರು, ಏನು ಮಾಡೋದು, ಏನು ಇದ್ರಲ್ಲಿ ಮಾಡಿಸೋದು, ಏನು ತಿಕ್ಕಾಮಗ ಗೊತ್ತಿರಲಿಲ್ಲ. ಮಾಡಿದೆ ಸರ್ಚ್ ಮಾಡಿದೆ, ಯೂಟ್ಯೂಬ್ ಮಾಡಿದೆ, ಗೂಗಲ್ ಮಾಡಿದೆ, ಏನೇನೋ ಮಾಡಿ ಬಿಸಾಕ್ಬಿಟ್ಟೆ ಅಂದ್ಕೊಳ್ಳಿ. ಸೊ ಆ ಥರ ಒಂದು ಕಷ್ಟ ಬೇರೆಯವ್ರಿಗೆ ಇರಬಾರ್ದು ಅಂದ್ಬಿಟ್ಟು ನಾನು ಈ ಥರ ನಾಲೆಡ್ಜನ್ನ ಶೇರ್ ಮಾಡ್ತಾ ಇರ್ತೀನಿ ಅಷ್ಟೇ. ಸೊ ನನಗೆ ಏನೇನು ಗೊತ್ತೋ ಅದನ್ನು ಬೇರೆಯವ್ರಿಗೆ ಹೇಳ್ಕೊಡ್ತಾ ಇರ್ತೀನಿ, ಈ ಥರ ಮಾಡಿ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಅಷ್ಟೇ. ಸೊ ನಾನು ಪಟ್ಟಿರೋ ಕಷ್ಟ ಆಗಲಿ, ನಾನು ಅದು ಒಂದು ಸಫೋಕೇಷನ್ನು, ಒಂದು ಇರಿಟೇಷನ್ ಇರುತ್ತೆ ನೋಡಿ, ಅದು ಬೇರೆಯವ್ರಿಗೆ ಇರಬಾರ್ದು ಅಂದ್ಬಿಟ್ಟು ಶೇರ್ ಮಾಡ್ತಾ ಇರ್ತೀನಿ ನಾಲೆಜ್ನ. ಸೊ ಅದೊಂದೇ ರೀಸನ್ಗೆ ನಾನು ಇಷ್ಟೊಂದೆಲ್ಲ ನಿಮಗೆ ಇನ್ ಡೀಟೇಲ್ ಆಗಿ ನಿಮ್ಗೆ ಹೇಳ್ಕೊಡೋದು ಬೈಕ್ ಬಗ್ಗೆ. ಅಂದರೆ ಸಖತ್ ಸಪೋರ್ಟ್ ಮಾಡ್ತಾ ಇದ್ದೀರಾ, ಜಾಸ್ತಿ ಜನ ಕಾಂಪ್ಲಿಮೆಂಟ್ಸ್ ಕೊಡ್ತಾ ಇದ್ದೀರಾ. ಇನ್ಸ್ಟಾಗ್ರಾಮಲ್ಲಿ ಮಿನಿಮಮ್ ಅಂದರೂ ದಿನಕ್ಕೆ 3-4 ಜನ ಕಾಂಪ್ಲಿಮೆಂಟ್ಸ್ ಕೊಡ್ತಾ ಇರ್ತಾರೆ, ಚೆನ್ನಾಗಿ ಮಾಡ್ತಾ ಇದ್ದೀರಾ ಅವರು ಕಂಟೆಂಟ್ನ, ಈ ಥರನೇ ಬೆಳೀರಿ, ಈ ಥರನೇ ಲೈಕ್ ಮುಂದುವರಿಸಿ ಅಂದ್ಬಿಟ್ಟು. ಆ ಥರ ಒಂದು ಮೆಸೇಜಸ್ ಆಗಲಿ, ಆ ಥರ ಒಂದು ಪ್ರೋತ್ಸಾಹ ಕೊಡೋದಿದೆ ಅಲ್ಲ, ಸೊ ಅದನ್ನು ಕೊಡೋದ್ರಿಂದ ನನಗೆ ನಿಜವಾಗ್ಲೂ ಜಾಸ್ತಿ ಅಂದರೆ ಜಾಸ್ತಿ ಖುಷಿ ಆಗುತ್ತೆ ಗುರು. ನನಗೆ ಇನ್ನೂ ಒಂದು ಸ್ವಲ್ಪ ಕಂಟೆಂಟ್ ಮಾಡಬೇಕು, ಇನ್ನೂ ಗೊತ್ತಿಲ್ಲದೆ ಇರೋದನ್ನು ತಿಳ್ಕೊಂಡು ಬೇಕಾದರೂ ಕಂಟೆಂಟ್ ಮಾಡಬೇಕು ಅಂತ ಅನಿಸ್ತಾ ಇರುತ್ತೆ. ಸೊ ಅಷ್ಟೇ ವಯಸ್, ಇನ್ನೇನಿಲ್ಲ. ಸೊ ಇವಾಗ ಬೈಕ್ಸ್ ಬಗ್ಗೆ ಮುಗೀತು. ಸೊ ನಮ್ಮ ಚಿಕ್ಕಬಳ್ಳಾಪುರ ನೋಡಿ ಈ ಥರ ಇದೆ ವ್ಯೂ ಇಲ್ಲಿ. ಸೊ ಇದು ಬಂದ್ಬಿಟ್ಟು ಆವಲ್ಕೊಂಡಾಗೆ ಇದು ಆವಲ್ಕೊಂಡ ಅಂತ ಇದ್ದೀನಿ, ಸಾರಿ ಆವಲ್ ಬೆಟ್ಟಕ್ಕೆ ಹೋಗೋ ರೋಡಲ್ಲಿ ಇಲ್ಲಿ NH7 ಈಶಾ ಫೌಂಡೇಶನ್ ರೋಡು ಅಲ್ಲಿದೆ ಗುರು. ಅಲ್ಲಿಂದ ಇನ್ನು ಸ್ವಲ್ಪ ಮುಂದಕ್ಕೆ ಬಂದರೆ ಸ್ಲೈಟ್ ಲೆಫ್ಟ್ ಇದೆ. ಸೊ ಆ ಲೆಫ್ಟಲ್ಲಿ ಬಂದರೆ ನಿಮಗೆ ಈ ರೋಡ್ ಸಿಗುತ್ತೆ. ಸೊ ನೋಡಿ ಈ ಥರ ವ್ಯೂ ಇದೆ, ವ್ಯೂ ಚೆಕ್ಔಟ್ ಮಾಡ್ಬೋದು ನೀವು, ಸಕ್ಕತ್ತಾಗಿದೆ. ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಒಂದು ಪ್ಲಸ್ ಪಾಯಿಂಟ್ ಹೇಳ ಗುರು, ನೀವು ಯಾವ ಕಡೆ ಹೋದ್ರೂ ಬೆಟ್ಟಗಳು ಸಿಗುತ್ತೆ. ಸೊ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಅದೊಂದೇ ಪ್ಲಸ್ ಪಾಯಿಂಟ್ ಅಂದರೆ ನಿಜವಾಗ್ಲೂ ಲಿಟ್ರಲಿ ಸಖತ್ ಪೀಸ್ಫುಲ್ ಆಗಿರುತ್ತೆ. ಯಾವ ಬೆಟ್ಟಕ್ಕಾದರೂ ಹತ್ಬೋದು ನೀವು, ಯಾವ ಬೆಟ್ಟಕ್ಕಾದರೂ ಇಳಿಬೋದು ನೀವು. ಸೊ ಅದೆಲ್ಲ ಪ್ರಾಬ್ಲಮ್ ಇರಲ್ಲ. ಯಾವ ಕಡೆ ಹೋದ್ರೂ ಒಂದು ವ್ಯೂ ಪಾಯಿಂಟ್ ಸಿಗುತ್ತೆ, ಯಾವ ಕಡೆ ಹೋದ್ರೂ ಇದೇ ಪರ್ಟಿಕ್ಯುಲರ್ ವ್ಯೂ ಪಾಯಿಂಟ್ ಅಂತ ಚಿಕ್ಕಬಳ್ಳಾಪುರಲ್ಲಿ ಜಾಸ್ತಿ ಇದ್ದಾವೆ, ಇಲ್ಲ ಅಂತ ಹೇಳಲ್ಲ. ಬಟ್ ನಿಮಗೆ ಯಾವ ಕಡೆ ಹೋದ್ರೂ ಒಂದು ವ್ಯೂ ಪಾಯಿಂಟ್ ಸಿಗುತ್ತೆ ಗುರು, ಅದು ಮಾತ್ರ ಈ ಚಿಕ್ಕಬಳ್ಳಾಪುರದಲ್ಲಿ ಸ್ಪೆಷಾಲಿಟಿ. ಸೊ ಜಾಸ್ತಿ ಜನಕ್ಕೆ ಗೊತ್ತಿರಲ್ಲ ಇವೆಲ್ಲ, ಸೊ ತಿಳ್ಕೊಳ್ಳಿ. ಆ್ಯಂಡ್ ಬನ್ನಿ ಹೋಗೋಣ, ಇನ್ನೇನಿಲ್ಲ ಅಷ್ಟೇ. ಇನ್ನು ಸ್ವಲ್ಪ ಅವಳಿ ಕೊಟ್ಕೊಂಡು ರೋಡಲ್ಲಿ ಹೋಗೋದಷ್ಟೇ ಇನ್ನು ಕೆಲಸ. MT-15 ತೊಗೊಂಡ್ರೆ ನೀವು ಆನ್ ರೋಡು ಆಫ್ ರೋಡು ಎರಡೂ ಮಾಡ್ಬೋದು, ಏನೂ ವರಿಸಿರಲ್ಲ. ದಿಸ್ ಈಸ್ ದ ಲೈವ್ ಪ್ರೂಫ್. ಓ ಫಕ್, ಜಸ್ಟ್ ಮಿಸ್ ಅಲ್ಲ ಬರೋ. ನನಗೆ ಒಂದು ಸ್ವಲ್ಪ ಜನ ಲೈಕ್ ನನ್ನ ಫ್ರೆಂಡ್ಸ್ ಒಬ್ಬರು ಸಜೆಸ್ಟ್ ಮಾಡ್ತಾಯಿದ್ರು, ನೀನು ಇನ್ಸ್ಟಾಗ್ರಾಮಲ್ಲಿ ಒಂದು ವೀಡಿಯೋ ಮಾಡಾಕು, ಲೈಕ್ ಈ ಥರ ಬೇರೆಯವ್ರನ್ನ ಸಪೋರ್ಟ್ ಮಾಡ್ತಾಯಿದ್ದೀರಾ, ನಮ್ಮನ್ನು ಸ್ವಲ್ಪ ಸಪೋರ್ಟ್ ಮಾಡಿ, ನಾವು ಸ್ವಲ್ಪ ಬೆಳಿತೀವಿ, ಈ ಥರ ಸಪೋರ್ಟ್ ಮಾಡಬೇಕು ಅಂದ್ಬಿಟ್ಟು ಒಂದು ಸ್ವಲ್ಪ ವೀಡಿಯೋಗಳು ಹಾಕು, 1-2 ಚೆನ್ನಾಗಿ ರೀಚ್ ಹೋಗುತ್ತೆ, ಚೆನ್ನಾಗಿ ಸಪೋರ್ಟ್ ಮಾಡ್ತಾರೆ ಜನ ಅಂತ ಹೇಳ್ತಾಯಿದ್ರು. ನಾನು ಅವ್ರಿಗೆ ಒಂದೇ ಹೇಳಿದೆ,
ಗುರು ಆ ಥರ ಹೇಳ್ಬೇಕು ಅಂದರೆ ನನಗೆ ಅದೆಲ್ಲ ಇಷ್ಟ ಆಗಲ್ಲ. ನನ್ನ ಕಂಟೆಂಟ್ ನೋಡಿ ನನ್ನ ಕಂಟೆಂಟ್ ಇಷ್ಟ ಆಗಿ ನನ್ನನ್ನು ಫಾಲೋ ಮಾಡಿದ್ರೆ ನನಗೆ ಖುಷಿ, ಇಲ್ಲಾಂದ್ರೆ ನನಗೆ ಬೇಕಾಗಿಲ್ಲ ಆ ಫಾಲೋವರ್ಸು ಅಂದ್ಬಿಟ್ಟೆ. ಅವನು ಇಷ್ಟೊಂದು ಆ್ಯಟಿಟ್ಯೂಡ್ ಎಲ್ಲ ಬೇಡೋಲಿ ಅಂದ್ಬಿಟ್ಟ. ಸೊ ನಾನು ಲೈಕ್ ನಾರ್ಮಲ್ ಆಗಿ ಗುರು ಇವಾಗ ಜಾಸ್ತಿ ಜನ ಹೇಳ್ತಾರೆ, ಇವಾಗ ಎಷ್ಟೊಂದು ಜನ ವೀಡಿಯೋಸ್ ಕೂಡ ಹಾಕಿದ್ದಾರೆ, ನೀವು ಎಲ್ಲರೂ ಕರ್ನಾಟಕದಿಂದ ಆಚೆಯಿಂದ ಬಂದವ್ರನ್ನ ಸಪೋರ್ಟ್ ಮಾಡ್ತೀರಾ, ಹುಡುಗಿರ್ ಬಟ್ಟೆ ಬಿಚ್ಚಾಕೊಂಡು ಡ್ಯಾನ್ಸ್ ಮಾಡಿದ್ರೆ ಸಪೋರ್ಟ್ ಮಾಡ್ತೀರಾ, ನಮ್ಮನ್ನು ಸಪೋರ್ಟ್ ಮಾಡಲ್ಲ, ಹಿಂಗೆ ಅಂದ್ಬಿಟ್ಟು ಹೇಳ್ತಾರೆ. ನನಗದು ಬೇಕಾಗಿಲ್ಲ ಗುರು. ಅದು ಅವ್ರ ಇಷ್ಟ ಅದು. ಇವಾಗ ನಾನು ಒಬ್ಬರನ್ನ ಫಾಲೋ ಮಾಡ್ತಾ ಇದ್ದೀನಿ, ನನ್ನ ಇಷ್ಟದಿಂದ ಫಾಲೋ ಮಾಡ್ತಾ ಇರ್ತೀನಿ. ನೀವು ಯಾಕೆ ಫಾಲೋ ಮಾಡ್ತಾ ಇದ್ದೀರಾ, ನೀವು ಆ ಥರ ಫಾಲೋ ಮಾಡಬೇಡಿ, ನಮಗೂ ಸಪೋರ್ಟ್ ಮಾಡಿ, ನನ್ನೂ ಫಾಲೋ ಮಾಡಿ ಅಂತ ಕೇಳೋ ರೈಟ್ಸ್ ನನಗಿಲ್ಲ. ಸರಿನಾ? ನಾನು ಹಂಗೆ ಅಂದ್ಕೊಳ್ಳೋದು. ಸೊ ನನಗೆ ನಾನು ಕಂಟೆಂಟ್ ಮಾಡಿರೋದನ್ನು ನೋಡಿ ನನ್ನ ಕಂಟೆಂಟ್ ಇಷ್ಟ ಆಗಿ ಫಾಲೋ ಮಾಡಿದ್ರೇ ನನಗೆ ಖುಷಿ. ಸೊ ಇವಾಗ ನಂದು 1200 1300ಇಂದ 3600ವರೆಗೂ ಬಂದಿದೆ ನಂದು ಆಲ್ರೆಡಿ ಫಾಲೋವರ್ಸು. ಸೊ ನನಗೆ ಅದೇ ಸಾಕು ಗುರು. ಇಷ್ಟು ದಿನಕ್ಕೆ ಇಷ್ಟು ಸಪೋರ್ಟ್ ಮಾಡೋದೇ ಸಾಕು. ಜಾಸ್ತಿ ಜನ ಅನ್ಕೊತಾರೆ ಇದನ್ನು ನೋಡ್ಬಿಟ್ಟು, ಇವನಿಗೆ ಜಾಸ್ತಿ ಈಗೋ ಗುರು, ಆ್ಯಟಿಟ್ಯೂಡ್ ಗುರು, ದುರಹಂಕಾರ ಗುರು ಅಂತ. ಅದೆಲ್ಲ ನನಗೆ ಜಾಸ್ತಿನೇ ಇದೆ, ಕಡಿಮೆ ಅಂತೂ ಇಲ್ಲ. ನೀವು ದುರಹಂಕಾರ ಆದರೂ ಅನ್ಕೊಬೋದು, ಅಹಂಕಾರ ಆದರೂ ಅನ್ಕೊಬೋದು. ನಾನು ಅದನ್ನು ಸೆಲ್ಫ್ ರೆಸ್ಪೆಕ್ಟ್ ಅಂದ್ಕೊಂಡು ನನಗೆ ಸ್ವಲ್ಪ ಎಥಿಕ್ಸ್ ಇರುತ್ತೆ ಒಂದು ಪರ್ಟಿಕ್ಯುಲರ್ ಪಾಯಿಂಟಲ್ಲಿ. ನಾನು ಇವಾಗ ಮೋಟೋ ವ್ಲಾಗ್ ಮಾಡ್ತಾ ಇದ್ದೀನಿ ಅಂದರೆ ಪರ್ಟಿಕ್ಯುಲರ್ ಎಥಿಕ್ಸ್ ಇಟ್ಕೊಂಡಿರ್ತೀನಿ ನಾನು. ಸೊ ಆ ಪಾಯಿಂಟ್ಸಲ್ಲಿ ಮಾತ್ರ ನಾನು ಆ ಎಥಿಕ್ಸನ್ನು ಮಾತ್ರ ಫಾಲೋ ಮಾಡ್ಕೊಂಡು ಹೋಗ್ತೀನಿ. ಸುಮ್ಮನೆ ಯಾರೋ ಒಬ್ರು ಹೇಳಿದ್ರು ಅಂದ್ಬಿಟ್ಟು ಅದನ್ನೆಲ್ಲ ಮಾಡೋಕ್ಕೋಗಲ್ಲ. ಸೊ ನಾನು ಅದು ನಿಮಗೂ ಕೂಡ ಅದೇ ಹೇಳೋದು. ಸೊ ಯಾರೇ ಆಗಲಿ ಗುರು, ನೀವೇನಾದರೂ ವೀಡಿಯೋಸ್ ಮಾಡ್ತಾಯಿದ್ದೀನಿ ಅಂದರೆ ನೀವು ಪ್ರಾಪರಾಗಿ ವೀಡಿಯೋಸ್ ಮಾಡಿ, ಅವ್ರು ಮಾಡೇ ಮಾಡ್ತಾರೆ, ಜನ ಸಪೋರ್ಟ್ ಮಾಡೇ ಮಾಡ್ತಾರೆ. ಈ ಥರ ಕೇಳ್ಗೊಳಗೆಲ್ಲ ಹೋಗ್ಬೇಡ್ರಿ, ಅಷ್ಟೇ ನಾನು ಹೇಳೋದು. ಮೆಂಬರ್ ಆಫ್ ಪಾರ್ಲಿಮೆಂಟ್ ಯಾರಪ್ಪ ಮೆಂಬರ್? ಈ ಥರನೂ ಹಾಕ್ಸ್ಕೊಂತಾರ ಇಲ್ಲಿ. ಫಾರ್ಚುನರ್ ಲೆಜೆಂಡರ್ ಥರ ಗತ್ತು ಗುರು ಈ ಗಾಡಿನ ಮೇಂಟೈನ್ ಮಾಡಿದ್ರೆ. ಅಪ್ಪ ನೆಕ್ಸ್ಟ್ ಲೆವೆಲ್ ಗತ್ತು ಅನ್ಕೊಳ್ರಿ. ಓಕೆ ಬಾಯ್ಸ್, ನೆಕ್ಸ್ಟ್ ವೀಡಿಯೋಲಿ ಸಿಗೋಣ. ನೆಕ್ಸ್ಟ್ ಈ ಥರ ಇನ್ಫಾರ್ಮೇಟಿವ್ ವೀಡಿಯೋಸ್ ಸ್ವಲ್ಪ ತೊಗೊಂಬರ್ತೀನಿ. ಸೊ ಯಾರ್ಯಾರು ನೋಡ್ತಾ ಇದ್ದೀರಾ ಎಲ್ಲರೂ ಆರಾಮಾಗಿ ಪೀಸಾಗಿ ಸೇಫ್ ರೈಡ್ ಮಾಡಿ. ನಿಮಗೋಸ್ಕರ ಒಂದು ಸ್ವಲ್ಪ ಜೀವಗಳು ಕಾಯ್ಕೊಂಡಿರ್ತಾವೆ ಮನೆಯಲ್ಲಿ. ಸೊ ಎಲ್ಲರಿಗೂ ಇಷ್ಟ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಟಾಟಾ, ಸಿ ಯು, ಬಾಯ್.